ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ರೈಸ್ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಹೆಲ್ದಿಯಾಗಿ ಪಾಲಕ್ ರೈಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕು, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಾಲಕ್ ರೈಸ್ ಮಾಡಲಿಕ್ಕೆ ನಾನು ಇವಾಗ 1 ಗ್ಲಾಸ್ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಇವಾಗ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತೀನಿ. ಯಾಕಂದರೆ ಇದು ಸ್ವಲ್ಪ ಅನ್ನ ಉದುರು ಆಗ್ತಂದ್ರೆ ಪಾಲಕ್ ರೈಸ್ ಮಾಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತದೆ. ಹಾಗಾಗಿ ಸ್ವಲ್ಪ ನೀರನ್ನು ಕಮ್ಮಿ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ, ನಾನು ಅಕ್ಕಿನ ತೊಳ್ಕೊಂಡು 3 ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ 3 ಸೀಟಿಯನ್ನು ಬಸ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಅನ್ನ ಕುದಿಯಕ್ಕೆ ಇಟ್ಟಿನಿ. ಇವಾಗ ನೋಡಿರಿ, ಒಂದು ಬೌಲಿಗೆ ನಾನು ಪಾಲಕನ್ನು ಕುದಿಲಿಕ್ಕೆ ಇಡ್ತೀನಿ. ಪಾಲಕನ್ನು ಏನು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ, ಒಂದು 2 ನಿಮಿಷ ಕುತ್ಕೊಂಡ್ರೆ ಸಾಕು. ಹಾಗಿದ್ರೆ ನಾವು ಒಗ್ಗರಣೆಗೆ ಏನೇನು ಬೇಕಂತಂದ್ರೆ, ಒಂದು ಮಿಕ್ಸರ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ ಒಂದು 3-4 ಆಗುವಷ್ಟು ಮೆಣಸಿನ್ಕಾಯಿ, ಆಮೇಲೆ ನೋಡಿರಿ ಒಂದು ಉಳ್ಳಾಗಡ್ಡೆಯನ್ನು ಉದ್ದಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾವೇ ಫುಲ್ ಹಾಕೋದು. ಆಮೇಲೆ ಏನತ್ತೆ, ನಾವು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿರಿ, ಈಗೇನು ಮಿಕ್ಸರ್ ಬೌಲಿಗೆ ಐತ್ಲೆ ಪಾಲಕ್ ಫುಲ್ ಕುದ್ದೈತಿ. ಸೊ ಇದನ್ನು ಪಾಲಕನ್ನು ನಾವು ಒಂದು ಬೊಗಣಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರೋವರೆಗೇನಂದರೆ ನೀರೆಲ್ಲ ತೆಗೆದಿಟ್ಕೊಳ್ಳೋನು. ಪಾಲಕನ್ನು ಕುದ್ದಿದ್ದ ಪಾಲಕನ್ನು ಒಂದು ಕಡೆ ಹಾಕ್ಕೊಳ್ಳೋನು. ನೋಡಿರಿ, ಅದನ್ನು ಸಹಿತ ನಾವು ಮಿಕ್ಸರ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಇವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ ಯಾವ ರೀತಿಯಾಗಿ ಪೇಸ್ಟ್ ಆಗೈತೆ ಅಂತೇಳಿ. ಸೊ ಇವಾಗ ನೋಡಿರಿ ಯಾವ ರೀತಿಯಾಗಿ ಒಗ್ಗರಣೆ ಕೊಡೋದು ಅಂತೇಳಿ ನೋಡೋಣ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕಾದಿರೋಂಥ ಎಣ್ಣೆಗೆ ಸ್ವಲ್ಪ ಇವಾಗ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಕಂತಂದ್ರೆ ಸಾಸಿವೆನೂ ಕೂಡ ಹಾಕ್ಕೊಬೋದು. ನಾನು ಸಾಸಿವೆ ಏನು ಹಾಕ್ಕೊಂಡಿಲ್ಲ. ನೋಡಿರಿ, ಚಕ್ಕೆ ಮಸಾಲೆ ಚಕ್ಕೆನ ಹಾಕೋತಾ ಇದ್ದೀನಿ. ಆಮೇಲೆ ಇವಾಗ ನಾನು ಮಿಕ್ಸಿಗೆ ಹಾಕಿಟ್ಟೋರಂಥ ಪಾಲಕ್ ಪೇಸ್ಟನ್ನು ಸಹಿತ ಇವಾಗ ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಕುದಿಲಿಕ್ಕೆ ಇಡೋಣ. ನೋಡಿರಿ, ಆಗಲೇ ಸ್ವಲ್ಪ ಪಾಲಕ್ ಕುದ್ದಿದ್ದ ನೀರನ್ನು ತೆಗೆದಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಲಿಕ್ಕೆ ಬಿಡೋಣ. ನೋಡಿರಿ, ಪಾಲಕ್ ನೀರನ್ನು ತೆಗೆದಿಟ್ಕೊಂಡಿರ್ತ ನೀರನ್ನು ಮಿಕ್ಸಿ ಒಳಗೆ ಹಾಕಿ ಅಳಿಸ್ಕೊಂಡು ಅದೇ ನೀರನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ, ಅದ್ರ ಮೇಲೆ ಒಂದು 2ರಿಂದ 3 ನಿಮಿಷ ಮುಚ್ಚಿಬಿಡೋಣ. ಸಣ್ಣಂಗೆ ಪೂರ್ತಿ ಕುದಿಲಿ, ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದೊಂದು ಕುದಿತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಸೊ ಈ ಪಾಲಕನ್ನು ತಿನ್ನೋದ್ರಿಂದ ನಮಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾವು ನಾರ್ಮಲಿ ಪಾಲಕನ್ನು ಸಾಂಬಾರೆಲ್ಲ ಯೂಸ್ ಮಾಡ್ತೀವಿ. ಈ ಥರ ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಐರನ್ ರಿಚ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಪಾಲಕನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ನೋಡಿರಿ, ಇವಾಗ ಇದನ್ನು ಕುದಿಲಿಕ್ಕೆ ಬಿಡೋಣ. ಸಣ್ಣಗೆ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು. ಇದಕ್ಕೆ ನಾವು ಬೇಕಂತಂದ್ರೆ ಗೋಡಂಬಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ನಾನೇನು ಇದಕ್ಕೆ ಗೋಡಂಬಿ ಏನು ಹಾಕ್ಕೊಂಡಿಲ್ಲ. ಇವಾಗ ನೋಡಿರಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದು ಕುದ್ದೈತಿ. ಇನ್ನೊಂದು 5 ನಿಮಿಷ ಇದನ್ನು ಮುಚ್ಚಳವನ್ನು ಮುಚ್ಚಿ ಬಿಡೋಣ. ಇವಾಗ ನೋಡಿರಿ, ಪೂರ ಕುದ್ದೈತಿದ್ದು ಯಾವ ರೀತಿಯಾಗಿ ಅಂದರೆ ತೆಳುವಾಗಿತ್ತು. ಇವಾಗ ಗಟ್ಟಿಯಾಗೈತಿ. ಇವಾಗ ನಾನು ಫಸ್ಟ್ ಕುದಿಸಿಟ್ಕೊಂಡಿರ್ತ ಅನ್ನವನ್ನು ಒಂದು ತಾಟ್ಲಿ ಒಳಗೆ ಹಾರಾಕ್ತೀನಿ. ಯಾಕಂತಂದ್ರೆ ಫುಲ್ ಬಿಸಿ ಇರ್ತದೆ ಅಂಥೇಳಿ ಅದನ್ನು ಹಾರಾಕೊಂಡಿನೂ ಸ್ವಲ್ಪ ಉದುರು ಆಗ್ತದೆ ಅಂಥೇಳಿ. ಇವಾಗ ನೋಡಿರಿ, ಅನ್ನವನ್ನು ನಾವು ಪಾಲಕ್ ಪೇಸ್ಟ್ ಒಳಗೆ ಏನೈತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದಲ್ಲ ಯಾವ ರೀತಿಯಾಗಿ ಗ್ರೀನ್ ಆಗೈತೆ ಅಂಥೇಳಿ. ಅಂದರೆ ಡೈಲಿ ಒಂದೇ ಥರ ತಿಂದು ಬೇಜಾರಾಗ್ತಿರ್ತೈತಿ. ಆಮೇಲೆ ಪಾಲಕ್ನು ನಾವು ಜಾಸ್ತಿ ಹಂಗೆ ನಮ್ಮ ಅದ್ರಾಗ ಉತ್ತರ ಕರ್ನಾಟಕ ಕಡೆ ಕಡಿಮೆನೇ ಯೂಸ್ ಮಾಡ್ತಾರಲ್ಲ. ಸೊ ಹಂಗಾಗಿ ಈ ರೀತಿಯಾಗಿ ಇನ್ನೊಂಥರ ಡಿಫ್ರೆಂಟ್ ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ಮನೇಲಿರೋಂಥ ಮಕ್ಕಳಿಗೂ ಖುಷಿ ಅನ್ಸುತ್ತೆ. ನಮಗೆಲ್ಲ ತಿನ್ನೋಕೆ ಡಿಫ್ರೆನ್ಸ್ ಅನ್ಸುತ್ತೆ ಮತ್ತು ಹೆಲ್ದಿ ಫುಡ್ಡೂ ಆಗಿರುತ್ತೆ. ಹಾಗಾಗಿ ನೋಡಿರಿ ಯಾವ ರೀತಿಯಾಗಿ ಪಾಲಕ್ ರೈಸ್ ಆಗೈತೆ ಅಂತೇಳಿ. ಇದೇ ರೀತಿ ಪಾಲಕ್ ರೈಸನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿರಿ. ನೀವು ಮತ್ತೇನಾದರೂ ಡಿಫ್ರೆಂಟ್ ಆಗಿರುವಂತಹ ನಾಷ್ಟ ಆಗಿರ್ಬೋದು ಅಥವಾ ಏನೋ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.